ನನ್ನೆಲ್ಲ ಪ್ರೀತಿಯ ಆತ್ಮ ಪೋಷಕರೇ, ನಿಮ್ಮೊಂದಿಗೆ ಒಂದಿಷ್ಟು ಮಾತು. ಇದೇ ಜೂನ್ 1, 2026ರಿಂದ ಶಾಲೆಗಳು ಪ್ರಾರಂಭ. ಹಾಗಾಗಿ ನಿಮ್ಮೊಂದಿಗೆ ಒಂದಿಷ್ಟು ನಾನು ಮಾತನಾಡಬೇಕು ಅನ್ನೋ ಅಪೇಕ್ಷೆನ ಮಾತಾಡ್ತಾ ಇದ್ದೇನೆ. ನನ್ನೊಳಗಿನ ಭಾವನೆಗಳು ಹೇಳಿಬಿಡು ಅಂತ ಇದ್ದಾವೆ. ಬಿಲ್ಡಿಂಗ್ಗಳನ್ನು ನೋಡಿ, ಮನೆ ಬಾಗಿಲಿಗೆ ಬರೋ ಬಸ್ಸುಗಳನ್ನು ನೋಡಿ ನಿಮ್ಮ ಮಕ್ಕಳನ್ನು ಶಾಲೆಗೆ ಸೇರಿಸಿದ್ದೇ ಆದರೆ ಅದು ನಿಮಗೆ ದೊಡ್ಡ ಶಿಕ್ಷಣ, ಸೀಟ್ ಸಿಕ್ತು, ನಮ್ಮ ಮಕ್ಕಳು ಅಭ್ಯಾಸ ಮಾಡ್ತಾರೆ, ಇದು ನಿಮ್ಮೊಳಗಿರುವ ಭಾವನೆ. ನಮ್ಮ ಸರ್ಕಾರಿ ಶಾಲೆಗಳು ತುಂಬ ಅಚ್ಚುಕಟ್ಟಾಗಿವೆ. ಇಲ್ಲಿ ತರಬೇತಿ ಹೊಂದಿದ ಶಿಕ್ಷಕರುಗಳು ಇರುತ್ತಾರೆ. ತಮ್ಮ ಮಗುವನ್ನು ದೈಹಿಕವಾಗಿ, ಮಾನಸಿಕವಾಗಿ, ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ ಬುದ್ಧಿಮತ್ತೆಯನ್ನು ಹೆಚ್ಚಿಸುವುದಕ್ಕಾಗಿ ಸಾಮರ್ಥ್ಯ ಹೊಂದಿದ ಅತಿ ನಿಪುಣ, ಸಂಪನ್ಮೂಲಯುಕ್ತ ಶಿಕ್ಷಕ ಸೇವಾ ಸಿಬ್ಬಂದಿಗಳು ನಮ್ಮ ಶಾಲೆಗಳಲ್ಲಿದ್ದಾರೆ. ಬೇರೆ ಕಡೆ ಇಲ್ಲ ಎಂದು ನಾನು ಹೇಳುವುದಿಲ್ಲ. ಆದರೆ ನಮಗೇನಾಗಿದೆ ಅಂದರೆ, ನಮ್ಮೂರು ಶಾಲೆ ನಮಗೆ ಯಾಕೆ, ನಾವು ಪಕ್ಕದೂರಿಗೆ ಹೋಗಿ ನಮ್ಮ ಮಕ್ಕಳು ಸೇರಿಸೋಣ, ಇದು ನಮ್ಮೊಳಗಿರುವಂಥ ಭಾವನೆ. ಇದನ್ನು ಬಿಟ್ಬಿಡಿ. ಮಕ್ಕಳು ಎಲ್ಲಿ ಕಲಿತಾವೆ ಅಂತ ಹೇಳ್ತಾರೋ ಅಲ್ಲಿ ನೀವು ಶಾಲೆಗೆ ಸೇರಿಸಿ. ನಾನು ಶಿಕ್ಷಕನ ಕೆಲಸ ಮಾಡ್ತಾ ಇರುವಾಗ ಒಂದೂರಲ್ಲಿದ್ದೆ, ಆದರೆ ಆ ಊರು ಯಾವುದು ಅಂತ ಹೇಳಲ್ಲ. ಮಕ್ಕಳು ನಾನಿರೋ ಶಾಲೆಗೆ ತುಂಬ ಸ್ಟ್ರೆಂತ್ ಕಡಿಮೆ ಇತ್ತು. ಆ ಮಕ್ಕಳು ನನ್ನ ಹತ್ರ ಬಂದು, ಗುರುಗಳೇ ನಾನು ನಿಮ್ಮ ಶಾಲೆಗೆ ಸೇರ್ತೇನೆ, ನಮ್ಮ ಅಪ್ಪಗೆ ಸ್ವಲ್ಪ ನೀವು ಹೇಳಿ. ಅದಕ್ಕೆ ನಾನೇನು ಮಾಡಿದೆ, ಆಯ್ತಮ್ಮ ನಿಮ್ಮ ಅಪ್ಪನಿಗೆ ಹೇಳ್ತೇನೆ, ನಾಳೆಯಿಂದ ನೀನು ನಿಮ್ಮ ತಮ್ಮ ನಮ್ಮ ಶಾಲೆಗೆ ಬಂದುಬಿಡಿ ಅಂತ ನಾನು ಹೇಳಿದೆ. ಆ ಮಕ್ಕಳು ನಾನು ಹೇಳಿದೆ ತಡ ನಮ್ಮ ಶಾಲೆಗೆ ಆ ಮಕ್ಕಳು ಬಂದು ಒಂದು ವಾರ ಆಯಿತು. ಅವ್ರ ತಂದೆ ಗಮನಕ್ಕೂ ಬಂತು. ಆಮೇಲೆ ಅವ್ರ ತಂದೆಯವ್ರು ನನ್ನನ್ನು ಕರೆಸಿ ದೊಡ್ಡ ಮಿಲಿಟರಿ ಗವರ್ನರ್ ಥರ ಗದರಿಸಿದರು. ಏನ್ರಿ ತಲೆ ಆಯ್ತಾ ನಿಮಗೆ? ನಮ್ಮ ಮಕ್ಕಳನ್ನ ನಿಮ್ಮ ಶಾಲೆಗೆ ತಗೊಂಡೋಗಿದ್ರಂತೆ, ಯಾಕೆ? ನಮ್ಮ ಮಕ್ಳು ಗಮನ ನೋಡ್ಕೊಳ್ಳೋಕೆ ನಮ್ಮ ಹತ್ರ ಆಗೋದಿಲ್ವಾ? ಅದಕ್ಕೆ ನಾನು ಅವ್ರಿಗೆ ಹೇಳಿದಿಷ್ಟೇ, ನೋಡಿ, ನೀವು ಮಕ್ಕಳನ್ನು ಹೆತ್ತಿರ್ಬೋದು, ಆದರೆ ಮಕ್ಕಳು ಎಲ್ಲಿ ಕಲಿತಾವೆ ಅಂತ ಹೇಳ್ತಾರೋ ಅಲ್ಲಿ ಅವ್ರನ್ನ ಸೇರಿಸಿ. ಆ ಮಗಳು ಕಲಿಯೋ ಸ್ಥಳ ನಿಮಗೆ, ನಿಮ್ಮೂರವರಿಗೆ ಆಗದೇ ಇರ್ಬೋದು. ಕಲಿಯೋ ಮಕ್ಕಳಿಗೆ ಆ ಸ್ಥಳ ಯಾವುದು, ಹೇಗೆ, ಏನು ಗೊತ್ತಿಲ್ಲ. ಅವಕ್ಕೇನು ಇಲ್ಲಿ ಒಳ್ಳೆಯ ಶಿಕ್ಷಕರಿದ್ದಾರೆ, ತುಂಬ ಚೆನ್ನಾಗಿ ಪಾಠ ಮಾಡ್ತಾರೆ ಅಷ್ಟೇ ಗೊತ್ತು. ಹಾಗಾಗಿ ನಾನು ಅಷ್ಟನ್ನು ಹೇಳಿದೆ, ಆ ಮಕ್ಕಳು ಎಲ್ಲಿ ಕಲಿತಾರೆ ಅಲ್ಲಿ ಸೇರಿಸಿ, ನಿಮಗೆ ನಿಮ್ಮ ಮಟ್ಟದ ಕೆಲಸ ನೀವು ನೋಡ್ಕೊಳ್ಳಿ ಅಂದು. ಆಯ್ತಾಯಿತು, ಇವತ್ತಿಂದ ನೀವೇ ನೋಡ್ಕೊಳ್ಳಿ ನನ್ನ ಮಕ್ಕಳ ಬಗ್ಗೆ. ಆಯ್ತಪ್ಪ, ನೀನು ಹೆಂಗೆ ಹೇಳ್ತೀವಿ ಹಂಗೆ ಅಂದು. ಆ ಮಕ್ಕಳು ನನ್ನ ಶಾಲೆಯಲ್ಲಿ ಕಲಿತರು. ಸರ್ಕಾರಿ ಪ್ರೌಢಶಾಲೆ ಚಿಕ್ಕನಹಳ್ಳಿ. ಈಗ ಆ ಮಗು ಎಲ್ಲಿದೆ ಅಂದರೆ ನಿಮ್ಗೆ ಆಶ್ಚರ್ಯ ಅನಿಸ್ಬೋದು. ಅಮೇರಿಕೆಯಲ್ಲಿ ವಾಸವಾಗಿದೆ. ಯಾರ ಭವಿಷ್ಯ ಎಲ್ಲಿ ಹೇಗಿರುತ್ತೆ ಹೇಳಲಿಕ್ಕಾಗಲ್ಲ. ಸರ್ಕಾರಿ ಶಾಲೆ ಅಂತೇಳಿ ಮೂಗು ಮುರಿಬೇಡಿ. ಇಲ್ಲಿ ಎಲ್ಲ ಸೌಲಭ್ಯಗಳಿದ್ದಾವೆ, ಸೌಲಭ್ಯ ಇಲ್ಲ ಅಂತಲ್ಲ. ನಿಮಗೇನಾಗಿದೆ, ಬೇರೆ ಕಡೆ ಅತಿ ಹೆಚ್ಚು ಶುಲ್ಕ ಕೊಟ್ಟು ರೂಢ ಆಗಿದೆ. ಈ ನಮ್ಮ ಶಾಲೆಗಳಲ್ಲಿ ನೀವು ಕೊಡುವಷ್ಟು ಶುಲ್ಕ ನಾವು ನಿಗದಿ ಮಾಡಿರೋದಿಲ್ಲ. ನಮ್ಮ ಸರ್ಕಾರ ಈ ತರಗತಿಗೆ ಇಷ್ಟೇ ಶುಲ್ಕ ಅಂಥೇಳಿ ನಿಗದಿ ಮಾಡಿರುತ್ತೆ. ಅದಕ್ಕಿಂತ ಹೆಚ್ಚು ನಾವು ಹಣ ತಗೊಳ್ಳಲ್ಲ. ಬಡ ವಿದ್ಯಾರ್ಥಿಗಳಿಗೂ ಇಲ್ಲಿ ರಿಯಾಯಿತಿ ಉಂಟು. ಇಲ್ಲಿ ಸರ್ಕಾರದ ಅನೇಕ ಸೌಲಭ್ಯಗಳು ಉಂಟು. ಸಮವಸ್ತ್ರ ಅಂತ ಹೇಳ್ತೇವೆ, ಸೈಕಲ್ ಅಂತ ಹೇಳ್ತೇವೆ, ಸಾಕ್ಸ್ ಅಂತ ಹೇಳ್ತೇವೆ, ಚಕ್ಕಿ, ಬಾಳೆಹಣ್ಣು, ಹಾಲು, ಗುಳಿಗೆ, ಪ್ರೋಟೀನ್ ಗುಳಿಗೆ, ಆರೋಗ್ಯ ತಪಾಸಣೆ, ಆರೋಗ್ಯ ಚಿಕಿತ್ಸೆ ಒಂದಲ್ಲ
ಇನ್ನು ಅನೇಕ ಕಾರ್ಯಕ್ರಮಗಳು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಇದ್ದಾವೆ. ಇವುಗಳು ಅನುದಾನ ಶಾಲೆಗಳಲ್ಲೂ ಕೂಡ ಈಗ ಅನುಸರಿಸ್ತಾ ಇದ್ದಾರೆ. ಹಾಗಾಗಿ ಇನ್ನು ಯಾಕೆ ತಡ, ನಿಮ್ಮ ಮಗುವನ್ನ ಸರ್ಕಾರಿ ಶಾಲೆಗೆ ಸೇರಿಸ್ಬೇಕಾದ್ರೆ ಏನಿಂದ ದಾಖಲೆಗಳು ತಗೊಂಡು ಹೋಗಬೇಕು ಅಂತ ನೀವು ಕೇಳ್ಬೋದು. ಸಂಬಂಧಪಟ್ಟ ನಿಮ್ಮ ಮಗು ಎಲ್ಲಿ ಓದಿರುತ್ತೋ ಆ ಓದಿರೋ ಶಾಲೆಯಿಂದ ಒಂದು ವರ್ಗಾವಣೆ ಪ್ರಮಾಣ ಪತ್ರ, ಒಂದು ಅಂಕಪಟ್ಟಿ, ಆ ಶಾಲೆಯಿಂದ ಕೊಡುವ ನಡತೆ ಪ್ರಮಾಣ ಪತ್ರ, ಮತ್ತು ಆ ಮಗುವಿನ ಜಾತಿ ಆದಾಯ ಪ್ರಮಾಣ ಪತ್ರ, BPL ಕಾರ್ಡ್, ರೇಷನ್ ಕಾರ್ಡ್, ಮಗುವಿನ ಆಧಾರ್ ಕಾರ್ಡ್, ತಂದೆ ತಾಯಿಯ ಆಧಾರ್ ಕಾರ್ಡ್, ಜಾತಿ ಆದಾಯ ಪ್ರಮಾಣ ಪತ್ರ, ಇತ್ತೀಚೆಗೆ ತೆಗೆಸಿದ ಮಗುವಿನ ಒಂದು ಭಾವಚಿತ್ರ, ಕನಿಷ್ಠ ಒಂದು 10-12 ಕಾಪಿ ಇರಲಿ. ಯಾಕೆ ಹೇಳಿದೆ ಅಂದರೆ NNMS NTSC ಪರೀಕ್ಷೆಗಳಿಗೆ ನಿಮ್ಮ ಮಗು ಹಾಕಬೇಕಾದಾಗ ಫೋಟೋ ಬೇಕಾಗ್ತದೆ. ಈ ಜಾತಿ ಆದಾಯ ಪ್ರಮಾಣ ಪತ್ರ ಮೂಲ ಪ್ರತಿ ಬೇಕಾದ್ರೆ ನೀವೇ ಇಟ್ಕೊಳ್ಳಿ. ಜೆರಾಕ್ಸ್ ಪ್ರತಿಗಳನ್ನು TC ಮೂಲ ಪ್ರತಿ, ಅಂಕಪಟ್ಟಿ ಜೆರಾಕ್ಸ್ ಪ್ರತಿ, ಮೂಲ ಪ್ರತಿ, ಹೀಗೆ ಮೂಲ ಪ್ರತಿ ಅಂಕಪ್ರತಿಗಳನ್ನು ಸುಮಾರು ಒಂದು 5-6 ಸೆಟ್ ಮಾಡಿಕೊಟ್ರು ಭಾಳ ಒಳ್ಳೆ. ನಿಮ್ಮನ್ನವರು 3 ವರ್ಷಗಳ ಕಾಲ ಕೇಳುವುದಿಲ್ಲ. ಯಾಕೆಂದರೆ ವರ್ಷ NNMS ಇರುತ್ತೆ, NTS ಇರುತ್ತೆ, ಅಥವಾ ಪ್ರತಿಭಾ ಕಾರಂಜಿ ಸ್ಪರ್ಧೆ ಇರುತ್ತೆ, ಅಥವಾ ಕಬಡ್ಡಿ ಖೋಖೋ ಆಟ ಸ್ಪರ್ಧೆಗೆ ಹೋಗಬೇಕಾಗ್ತದೆ, ಅಥವಾ ಜಿಲ್ಲಾ ಪ್ರವಾಸ ಅಥವಾ ಇನ್ನೆಲ್ಲ ಪ್ರವಾಸ ಕೈಗೊಳ್ಳಬೇಕಾಗ್ತದೆ. ಆ ಟೈಮಲ್ಲಿ ಜಾತಿ ಆದಾಯ ಪ್ರಮಾಣ ಪತ್ರ, ರೇಷನ್ ಕಾರ್ಡು, BPL ಕಾರ್ಡು, ಆಧಾರ್ ಕಾರ್ಡು ಇವೆಲ್ಲ ಉಳ್ಬೇಕಾಗ್ತದೆ. ನಿಮಗೀಗ ಮಗು ಸೇರಿಸ್ಬೇಕಾದ್ರೆ ಸ್ವಲ್ಪ ವಿರಾಮ ಇರ್ತದೆ. ಮಗು ಸೇರಿಸಿದ ಮೇಲೆ ನಿಮಗೆ ವಿರಾಮನೇ ಹೋಯಿತು. ಮಳೆ ಬರ್ತದೆ, ವ್ಯವಸಾಯ ಕಾರ್ಯ ಶುರು ಮಾಡ್ಕೊಳ್ತೀರಿ, ವ್ಯವಸಾಯಕ್ಕೆ ನಿಮ್ಮ ಲಕ್ಷ್ಯ ಕೊಡ್ತೀರಿ. ನಮ್ಮ ಮಗು ಏನು ಓದ್ಕೊಳ್ತು, ಏನು ಬಿಡ್ತು, ಹೇಗೆ ಹೋಗ್ತದೆ, ಹೇಗೆ ಬರ್ತದೆ, ಲಕ್ಷ್ಯ ಹಾಕೋದು ತುಂಬ ಕಡಿಮೆ. ಅದೇ ನಿಮ್ಮ ಮಗು ಬಸ್ಸಿಗೆ ಹೋಗೋದಿರಲಿ, ರಾತ್ರಿ ಇಡೀ ಗಂಡ ಹೆಂಡತಿ ಬೇಗ ಮಲಗಿ ಬೇಗ ಎದ್ದು ಅದಕ್ಕೆ ಸ್ನಾನಕ್ಕೆ ಹೋಗ್ಬಿಟ್ಟ, ಯೂನಿಫಾರ್ಮ್ ಹಾಕೋಬಿಟ್ಟ, ಶೂಸ್ ಹಾಕೋಬಿಟ್ಟ, ಟಿಫನ್ ಇಟ್ಕೊಂಡಿದೆಯಾ, ಕ್ಯಾರಿ ಬ್ಯಾಗ್ ಇಟ್ಕೊಂಡಿದೆಯಾ, ವಾಟರ್ ಬಾಟಲ್ ತೊಗೊಂಡ್ಯಾ, ಎಲ್ಲ ಥರದ ಕಾಳಜಿನೂ ಮಾಡ್ತೀರಿ. ಬೆಳಗ್ಗೆ ಬಸ್ ಬರೋದನ್ನೇ ಕಾಯ್ತಾ ಇರ್ತೀರಿ. ಬಸ್ಸಿಗೆ ಮಗುವನ್ನು ಹತ್ತಿಸಿ ಕಳಿಸಿಬಿಟ್ರೆ ಮುಗಿತು ನಿಮ್ಮ ಕೆಲಸ. ನಮ್ಮ ಸರ್ಕಾರಿ ಶಾಲೆಗೆ ಒಂದು ಸ್ವಲ್ಪ ಕಾಳಜಿ ವಹಿಸಿ ಸಾಕು. ನಮ್ಮಲ್ಲಿ ನಾವು ಹಾಲು ಕೊಡ್ತೇವೆ, ಚಕ್ಕಿ, ಮೊಟ್ಟೆ, ಬಾಳೆಹಣ್ಣು ಕೊಡ್ತೇವೆ, ಮಧ್ಯಾಹ್ನ ಊಟಕ್ಕೂ ಕೊಡ್ತೇವೆ. ನೀವು ಮನೆಯಿಂದ ತರೋ ಅಗತ್ಯ ಇಲ್ಲ. ಈಗ ಸ್ವಲ್ಪ ಹಿಂದೆ ಸೋಮವಾರ ಶಾಲೆ ಶುರುವಾಗಿರೋದ್ರಿಂದ ಕುಡಿಯುವ ನೀರು ನಿಮಗೆ ವ್ಯತ್ಯಾಸ ಕಾಣ್ಬೋದು. ನಿಮ್ಮ ಮನೆಯಿಂದ ಒಂದು ವಾರಗಳ ಕಾಲ ನಿಮ್ಮ ಮನೆ ನೀರೇ ಶುದ್ಧ ನೀರನ್ನು ಬಾಟ್ಲಿ ತುಂಬಿ ಕಳಿಸ್ಕೊಟ್ರೆ ಸಾಕು. ಒಂದು ಸಣ್ಣ ಛತ್ರಿ, ಬ್ಯಾಗು, ಪುಸ್ತಕ, ಇವತ್ತು ಎಷ್ಟು ಬೇಕೋ ಅಷ್ಟು ಪುಸ್ತಕ, ಒಂದು ದೊಡ್ಡ ಮೂಟೆ ಮಾಡ್ಕೊಂಡು ಹೊತ್ಕೊಂಡು ಬರೋದು ಬೇಕಾಗಿಲ್ಲ. ಇವತ್ತು ಯಾವ ಪೀರಿಯಡ್ಗೆ ಇರ್ತವೋ ಆ ಪೀರಿಯಡ್ಗಳಿಗೆ ಸಂಬಂಧಪಟ್ಟ ಪುಸ್ತಕ ಇದ್ದರೆ ಸಾಕು. ಏನೋ ನನಗೆ ತಿಳಿದಿರ್ತಕ್ಕಂಥ ವಿಷಯ ನಿಮ್ಮ ಮುಂದೆ ಹೇಳಿದ್ದೇನೆ. ನಿಮಗೆ ಸರಿ ಅನಿಸಿದರೆ ಒಪ್ಕೊಳ್ಳಿ. ನಿಮ್ಮ ಮಕ್ಕಳನ್ನು ಉತ್ತಮ ದಾರಿಗೆ ಕಳಿಸ್ಕೊಡಿ. ಅವು ಎಲ್ಲಿ ಕಲಿತವೆ ಅಲ್ಲಿ ಕಳಿಸ್ಕೊಡಿ. ಉತ್ತಮ ನಾಗರಿಕರನ್ನಾಗಿ ಮಾಡಲಿಕ್ಕೆ ನಿಮ್ಮದು ಪಾತ್ರ ಕೂಡ ಇರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸರ್ವರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ ಮಾತೆ.